ನಮಸ್ಕಾರ ಬಂಧುಗಳೇ. ನೋಡಿ, ಇದೇ 19ನೇ ತಾರೀಕು ಅಮಾವಾಸ್ಯೆನೂ ಇದೆ, ಮತ್ತೆ ಯುಗಾದಿ ಹಬ್ಬ ಕೂಡ ಇದೆ. ಆದ್ರೆ ಯುಗಾದಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಯುಗಾದಿ ಹಬ್ಬ ಆಚರಿಸುವಂತದ್ದು ಯಾವಾಗಿಂದ, ಈ ಅಮಾವಾಸ್ಯೆ ಯಾವಾಗಿಂದ ಅಂತೇಳಿ ತಿಳಿದುಕೊಳ್ಳಬೇಕಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. 18ನೇ ತಾರೀಕು ಅಮಾವಾಸ್ಯೆ ಪ್ರಾರಂಭ ಆಗುವಂತದ್ದು. ಬಹಳ ವಿಶೇಷವಾಗಿ ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆ 18ನೇ ತಾರೀಕು ಬೆಳಗ್ಗೆ 8:26 ಪ್ರಾರಂಭವಾದರೆ 19ನೇ ತಾರೀಕು ಬೆಳಗ್ಗೆ 6:54 ಮುಕ್ತಾಯವಾಗುತ್ತದೆ, ಅಂದ್ರೆ ಸಮಾಪ್ತಿ ಆಗುತ್ತದೆ. ತದಾದ ನಂತರ 6:54 ಆದ ನಂತರ ಯುಗಾದಿ ಹಬ್ಬ ಪ್ರಾರಂಭ ಆಗುತ್ತದೆ. ಯುಗಾದಿಯ ಒಂದು ವಿಶೇಷವಾದ ಒಂದು ಸ್ನಾನ ಮಾಡಿಕೊಂಡು ತದಾದ ನಂತರ ಲಕ್ಷ್ಮೀ ದೇವಿಯ ಪೂಜೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಒಂದು ವಿಶೇಷವಾದ ಈ ಯುಗಾದಿ ಹಬ್ಬದ ಹೊಸ ವರ್ಷದ ದಿನದಂದು ಒಂದು ಲಕ್ಷ್ಮಿಯ ಕೃಪಾಕಟಾಕ್ಷ ನೆಮ್ಮದಿ ಜೀವನ ಸಿಗುವಂತದ್ದಾಗುತ್ತದೆ. ಬಹಳ ಜನರಿಗೆ ಡೌಟ್ ಇರುತ್ತೆ, 19ಕ್ಕೆ ಮಾಡಬೇಕಾ, ಏನು 20ಕ್ಕೆ ಮಾಡಬೇಕಾ ಯುಗಾದಿ ಅಂತೇಳಿ. ಇಲ್ಲ, 19ಕ್ಕೆ ಯುಗಾದಿ ಇರೋದು. ಯಾಕಂತ ಹೇಳಿದ್ರೆ ಅಮಾವಾಸ್ಯೆ ಬೆಳಗ್ಗೆ 6:54 19ನೇ ತಾರೀಕು ಸಮಾಪ್ತಿ ಆಗುತ್ತೆ. ಅದಾದ ನಂತರ ಯುಗಾದಿ ಹಬ್ಬ ಸ್ಟಾರ್ಟ್ ಆಗುವಂತದ್ದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ, ಮತ್ತೆ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.